ಅಂದರೆ ಇದಕ್ಕೆ ಯಾವುದೇ ರೀತಿಯ ಟೈಮ್ ಲಿಮಿಟ್ಸು ಇಲ್ಲ. ನೋಡಿ ಬಂತು ಆರ್ಡ್ರು, 50 ರೂಪಾಯಿ ಆರ್ಡ್ರು. ನಿಮ್ಮ ಥ್ಯಾಂಕ್ ಯು. ಏನು ಗುರು ಈ ಥರ ಆರ್ಡ್ರು? ಇನ್ನೂ ನೋಡಿ, ಇನ್ನೂ ರೆಸ್ಟೋರೆಂಟ್ ಹತ್ರ ಇದ್ದೀನಿ, ಡ್ರಾಪೇ ಮಾಡಿಲ್ಲ, ಇನ್ನೂ 2.5 ಕಿಲೋಮೀಟರ್ ಹೋಗ್ಬೇಕು. ಆಲ್ರೆಡಿ ಆರ್ಡ್ರ್ ಬಂತು. ಇವಾಗ ನಾನು 10ನೇ ಆರ್ಡ್ರನ್ನ ಪಿಕಪ್ ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು 10ನೇ ಆರ್ಡ್ರು. ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಲೋಡ್ಸೇರ್ ಬಗ್ಗೆ ನೀವು ನೋಡ್ತಾ ಇರ್ಬೋದು. ಲೋಡ್ಸೇರ್ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು ಇದು ಒಂದು ಡೆಲಿವರಿ ಜಾಬ್ ಆಗಿದೆ. ಆಲ್ರೆಡಿ ಹಳೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಒಂದು ಹೊಸ ಆಫರ್ಗಳನ್ನ ತರ್ತಾ ಇದ್ದಾರೆ, ಅದರ ಜೊತೆ ಇನ್ಸೆಂಟಿವ್ನ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳ್ಬಿಟ್ಟು ನಿಮಗೆ ಸ್ಕ್ರೀನ್ ಮೂಲಕ ತೋರಿಸ್ತೀನಿ. ಬನ್ನಿ, ಅದ್ರ ಜೊತೆ ಆರ್ಡ್ರು ಕೂಡ ಮಾಡೋಣ. ಯಾವ ಆರ್ಡ್ರು ಎಷ್ಟು ದೂರ ಬೀಳುತ್ತೆ, ಎಷ್ಟು ಅರ್ನ್ ಮಾಡ್ತೀನಿ ಅಂತೇಳಿ ನೋಡೋಣ. ಸ್ನೇಹಿತರೆ, ಇವಾಗ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗಿದೆ. 12 ಗಂಟೆ 52 ನಿಮಿಷ. ಏನು ಅಂದರೆ ಇದರಲ್ಲಿ ನಿಮಗೆ ರಿಸ್ಟ್ರಿಕ್ಷನ್ ಏನೂ ಇಲ್ಲ. ಇವಾಗ ಬೇಕಾದ್ರೆ ಲಾಗಿನ್ ಆಗ್ಬೋದು, ಇವಾಗ ಬೇಕಾದ್ರೆ ಲಾಗೌಟ್ ಆಗ್ಬೋದು. ಏನಪ್ಪ ಅಂತಂದರೆ ಈಗ ಪೀಕ್ ಅವರ್ಸಲ್ಲಿ ಮಾಡಬೇಕು, ಅದೇ ರೀತಿ ನೀವು ನಾನ್ ಪೀಕ್ ಅವರ್ಸಲ್ಲಿ ಮಾಡಬೇಕು, 7 ಗಂಟೆಗೆ ಮಾಡಬೇಕು, ರಾತ್ರಿ 10 ಗಂಟೆಗೆ ಮಾಡಬೇಕು. ಎಂಥ ಆಪ್ಷನ್ನು ಕೂಡ ಇಲ್ಲ. ನೀವು ಯಾವಾಗ ಬೇಕಾದು ಆನ್ ಮಾಡ್ಕೋಬೋದು, ಇವಾಗ ಬೇಕಾದು ಆಫ್ ಮಾಡ್ಕೋಬೋದು. ಒಳ್ಳೆಯ ಆಪರ್ಚುನಿಟಿಗೆ ಬರ್ತಾ ಇದ್ದಾರೆ ಲೋಡ್ಸೇರ್ ಅವರು. ಇವಾಗ ನಾವು ಕೂಡ ಅರ್ನಿಂಗ್ ಮಾಡೋಣ. ಅರ್ನಿಂಗ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ, ಎಷ್ಟು ಅರ್ನ್ ಮಾಡ್ಬೋದು, ಏನು ಮಾಡ್ಬೋದು ಅಂತೇಳ್ಬಿಟ್ಟು ನಿಮಗೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಇವಾಗ ನಾನು ಫಸ್ಟ್ ಆನ್ಲೈನ್ಗೆ ಹೋಗ್ಬಿಡೋಣ. ಆನ್ಲೈನ್ಗೆ ಹೋಗ್ಬಿಟ್ಟು ಎಲ್ಲ ಮಾತಾಡೋಣ. ನೋಡಿ, ಸೆಲ್ಫಿ ಕೇಳ್ತಾ ಇದೆ. ಫಸ್ಟು ಸೆಲ್ಫಿನ ಕೊಡ್ತೀನಿ. ಸೆಲ್ಫಿ ಕೊಟ್ಟಾಯಿತು. ಪ್ರೊಸೀಡ್ ಕೊಟ್ಟು ಸಬ್ಮಿಟ್ನ ಕೊಡ್ತಾಯಿದ್ದೀನಿ. ಸಬ್ಮಿಟ್ ಕೊಟ್ಟ ಮೇಲೆ ಇವಾಗ ಆನ್ಲೈನ್ಗೆ ಹೋಗಿದೆ. ವೇಟಿಂಗ್ ಫಾರ್ ಆರ್ಡರು. ಇದರಲ್ಲಿ ತುಂಬ ಏನು ಅಂದರೆ ಇವಾಗ ಸ್ವಿಗ್ಗಿ ಆಗಿರ್ಬೋದು, ಜೊಮ್ಯಾಟೊ ಆಗಿರ್ಬೋದು, ತುಂಬ ಇವ್ರ ಕಸ್ಟಮರ್ಸ್ ಅಂದರೆ ಇದ್ದಾರೆ. ಸ್ವಿಗ್ಗಿ ಕಡೆಯಿಂದ ಬರ್ಬೋದು, ಜೊಮ್ಯಾಟೊ ಕಡೆಯಿಂದ ಬರ್ಬೋದು, ಅದೇ ಮ್ಯಾಜಿಕ್ ಪಿನ್ ಕಡೆಯಿಂದ ಬರ್ಬೋದು, ಎಲ್ಲ ಕಡೆಯಿಂದನೂ ಆರ್ಡ್ರ್ಗಳು ಬರ್ಬೋದು. ಇವಾಗ ನಾವು ಆನ್ಲೈನ್ಗೆ ಹೋಗ್ತಾ ಇದ್ದೀವಿ, ಆರ್ಡ್ರಿಗೋಸ್ಕರ ವೇಟಿಂಗು. ಅದೇ ರೀತಿ ಇವ್ರದಲ್ಲಿ ಏನು ಅಂದರೆ ಬಿಗ್ ಬಾಸ್ಕೆಟ್ ಕಡೆಯಿಂದನೂ ಕೆಲವೊಂದು ಆರ್ಡ್ರ್ಗಳಿದ್ದಾವೆ. ಬಿಗ್ ಬಾಸ್ಕೆಟ್ ಹತ್ರ ನಾವೇನಾದ್ರು ಬಿಗ್ ಬಾಸ್ಕೆಟ್ ಹೌಸ್ ಹತ್ರ ಏನಾದ್ರು ಹೋದರೆ ನಾವು ಅಲ್ಲಿ ಆರ್ಡ್ರ್ಗಳನ್ನ ತೊಗೋಬೋದು. ಲೊಕೇಶನ್ ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನೆಕ್ಸ್ಟ್ ಬಂದರೆ ಏನಪ್ಪ ಅಂದರೆ ಇದಕ್ಕೆ ಯಾವುದೇ ರೀತಿಯ ಟೈಮ್ ಲಿಮಿಟ್ಸು ಇಲ್ಲ. ನೋಡಿ ಬಂತು ಆರ್ಡ್ರು, 50 ರೂಪಾಯಿ ಆರ್ಡ್ರು. ಒಂದು ಪಿಕಪ್ಪು, ಒಂದು ಡ್ರಾಪು. 1.31 ಕಿಲೋಮೀಟ್ರ್ ಪಿಕಪ್ಪು, 3.8 ಕಿಲೋಮೀಟ್ರ್ ಡ್ರಾಪು. 50 ರೂಪಾಯಿ ಕೊಡ್ತಾರೆ ಇದಕ್ಕೆ. ಎಕ್ಸೆಪ್ಟ್ ಮಾಡಿಬಿಡೋಣ, ನೋಡೋಣ. ಇವಾಗ ನೋಡಿ, ಈ ಥರ ಎಕ್ಸೆಪ್ಟ್ ಮಾಡಬೇಕು. ಎಕ್ಸೆಪ್ಟ್ ಅಂತೂ ಆಯಿತು. ಇದೇನು ಕ್ಯಾಲಿಫೋರ್ನಿಯಾ ಅಂತೇಳ್ಬಿಟ್ಟು ಒಂದು ಲೊಕೇಶನ್ನು ಅದ್ರ. ಬನ್ನಿ ಇವಾಗ ಡೈರೆಕ್ಷನ್ ನೋಡ್ತೀನಿ. ನೋಡಿ, ಡೈರೆಕ್ಷನ್ ತೊಗೊಳ್ಳೋಣ. 8 ನಿಮಿಷ ರೀಚ್ ಪಿಕಪ್ ತೊಗೋತಾ ಇದೆ. ತೊಗೊಳ್ತೀನಿ ಡೈರೆಕ್ಷನು. ಓಕೆ, 1.31 ಏನೋ ಇದು ತೋರಿಸಿದೆ. ಬಟ್ 50 ರೂಪಾಯಿ ನೋಡಿ, ಒಂದು ಆರ್ಡ್ರಿಗೆ ನಮಗೆ 50 ರೂಪಾಯಿ ಕೊಡ್ತಾ ಇದ್ದಾನೆ ಸದ್ಯಕ್ಕೆ. ಏನಂದರೆ ಬೇಸ್ ಪೇ ಬಂದ್ಬಿಟ್ಟು 35 ರೂಪಾಯಿ ಇರುತ್ತೆ. 3 ಕಿಲೋಮೀಟರ್ವರೆಗೂ ನಮಗೆ 35 ರೂಪಾಯಿ ಇರುತ್ತೆ. 3 ಕಿಲೋಮೀಟ್ರ್ ಆದಮೇಲೆ ಕಿಲೋಮೀಟ್ರಿಗೆ 10 ರುಪೀಸ್ ಆಗುತ್ತೆ. ಓಕೆ ನೋಡಿ, 1.3 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಇವಾಗ ಏನು ಅಂದರೆ ಅಲ್ಲಿ ಸಿಗ್ತೀನಿ ನಿಮಗೆ, ಪಿಕಪ್ ಲೊಕೇಶನ್ ಹತ್ರ ಸಿಗ್ತೀನಿ. ಇದೇ ಕ್ಯಾಲಿಫೋರ್ನಿಯಾ, ಇದೇನೋ ಬರ್ಲಿಟೋ ಅಂತ. ಓಕೆ, ಇವಾಗ ಬಂದಿದ್ದೀನಿ ಲೊಕೇಶನ್ ಹತ್ರ. ಇವಾಗ ಫುಡ್ ರೆಡಿ ಇದೆ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ಬನ್ನಿ ಇವಾಗ ಹೋಗ್ಬಿಟ್ಟು ಫುಡ್ ತೊಗೊಂಬರೋಣ ಫಸ್ಟು. ಇದು ಸ್ವಿಗ್ಗಿ ಕಡೆಯಿಂದ ಆರ್ಡರ್ ಬಂದಿರೋದು. 2044 ಹಾಂ ಯಾ ಓಕೆ. ಇವಾಗ ತೊಗೊಂಡಾಯ್ತಲ್ಲ, ಟೇಕ್ ಎ ಫೋಟೋ. ಒಂದು ಫೋಟೋ ಹಾಕ್ಬಿಡ್ಬೇಕಷ್ಟೇ ಸುಮ್ಮನೆ. ನೋಡಿ, ಓಕೆ, ಫೋಟೋ ತೊಗೊಂಡೆ, ಫೋಟೋ ಅಪ್ಲೋಡ್ ಮಾಡಿದೆ. ಇವಾಗ ನೋಡಿ ಕನ್ಫರ್ಮ್ ಪಿಕಪ್ಪು ಕನ್ಫರ್ಮ್ ಆಯಿತಾ. ಇವಾಗ ಡ್ರಾಪ್ ಲೊಕೇಶನ್ನು 3.2 ಏನೋ ಹೇಳಿ ತೋರಿಸಿದೆ. ನೋಡೋಣ ಎಷ್ಟಿದೆ ಅಂತ. ಲೊಕೇಶನ್ದೇನು ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಅಕ್ಯುರೇಟಾಗಿ ಲೊಕೇಶನ್ ತೋರಿಸುತ್ತೆ. ನೋಡಿದ್ದೀನಿ, 90 ಸತಿ ನಾನು ಮಾಡಿದ್ದೀನಲ್ಲ ಸಡಪ್ ಫ್ಯಾಕ್ಸು. ನೋಡಿ, ಕರೆಕ್ಟಾಗಿ ಅಕ್ಯುರೇಟ್ ಲೊಕೇಶನ್ ತೋರಿಸ್ತು. ಇವಾಗ ಫುಡ್ನ ನಾವು ಸೇಫಾಗಿ ಇಡಬೇಕು. ಓಕೆ, 3.3 ಕಿಲೋಮೀಟರ್ ಇದೆ. ಓಕೆ, ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಈಗ ನೋಡಿ, ಇನ್ನೂ ನಾನು ನೆಕ್ಸ್ಟ್ ಆರ್ಡ್ರ್ ಇನ್ನು ಡೆಲಿವರಿನೇ ಕೊಟ್ಟಿಲ್ಲ. ಆಲ್ರೆಡಿ ಒಂದು ಆರ್ಡ್ರ್ ಬರ್ತಾಯಿದೆ. 1.47 ಕಿಲೋಮೀಟರ್ ಪಿಕಪ್ಪು, 2.41 ಕಿಲೋಮೀಟರ್ ಡ್ರಾಪು. ಅದನ್ನೂ ಎಕ್ಸೆಪ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ. ಅದು ಕೂಡ ಎಕ್ಸೆಪ್ಟ್ ಆಯಿತು. ಮೊದಲನೇ ಆರ್ಡರ್ ಡೆಲಿವರಿಗೆ ಬಂದಿದ್ದೀನಿ. ನೋಡಿ, 10 ನಿಮಿಷದಲ್ಲಿ ಬಂದುಬಿಟ್ಟೆ. ನಿಮ್ಮ ಥ್ಯಾಂಕ್ ಯು. ಓಕೆ,
ಫಸ್ಟ್ ಆರ್ಡರ್ ಡೆಲಿವರಿ ಆಯಿತು. ಇದಕ್ಕೆ ನಮಗೆ 50 ರೂಪಾಯಿ ಅಂತ ಹೇಳಿದರು. 50 ರೂಪಾಯಿ ನೋಡಿ, 50 ರೂಪಾಯಿ, 20 ನಿಮಿಷ 50 ರೂಪಾಯಿ. ನೆಕ್ಸ್ಟ್ ಆರ್ಡರ್ ಕೂಡ ಆಲ್ರೆಡಿ ಬಂದಿದೆ, ಅದು ಕೂಡ ರೆಡಿಯಾಗಿದೆ ಅಂತ ಹೇಳ್ತಾಯಿದ್ದಾರೆ. ಬನ್ನಿ ಕಂಟಿನ್ಯೂ ಇರುತ್ತೆ. ನೆಕ್ಸ್ಟ್ ಆರ್ಡರ್ ನೋಡಿ, ನೆಕ್ಸ್ಟ್ ಆರ್ಡರ್ ಇಲ್ಲೇ ಇದ್ದೀನಿ, ಇಲ್ಲೇ ಬಂದಿದೆ. ನೋಡಿ, ಇದು ಬಂದು ಝೊಮ್ಯಾಟೊ ಕಡೆಯಿಂದ ಆರ್ಡರ್ ಬಂದಿರೋದು. ಸೆಕೆಂಡ್ ಆರ್ಡರು ಆಲ್ರೆಡಿ ಬಂದಿದ್ದೀನಿ. ಲೊಕೇಶನ್ ಹತ್ರ ಫುಡ್ಡು ರೆಡಿ ಇದೆ. 6073 6073 6073. ಓಕೆ, ಸೆಕೆಂಡ್ ಒನ್ನು ಆಯಿತು. ಫೋಟೋ ಹಾಕಬೇಕು. ನೋಡಿ, ಇವಾಗ ಸೆಕೆಂಡು ಆಯಿತು, ಕಂಪ್ಲೀಟ್ ಪಿಕಪ್ಪು. ನೆಕ್ಸ್ಟ್ ಡ್ರಾಪ್ಗೆ ಒಂದು 2 ಕಿಲೋಮೀಟರ್ ಇದೆ, ಹೋಗಬೇಕು. ಬನ್ನಿ ಹೋಗೋಣ. ಏನು ಗುರು ಈ ಥರ ಆರ್ಡ್ರು? ಇನ್ನೂ ನೋಡಿ, ಇನ್ನೂ ರೆಸ್ಟೋರೆಂಟ್ ಹತ್ರನೇ ಇದ್ದೀನಿ, ಡ್ರಾಪೇ ಮಾಡಿಲ್ಲ, ಇನ್ನೂ 2.5 ಕಿಲೋಮೀಟರ್ ಹೋಗ್ಬೇಕು. ಆಲ್ರೆಡಿ ಆರ್ಡ್ರ್ ಬಂತು. ಈ ರೀತಿ ಆದಾಗ ಏನಾಗುತ್ತೆ ಗೊತ್ತಾ? ಫಸ್ಟ್ ಎಕ್ಸೆಪ್ಟ್ ಮಾಡಿಬಿಡೋಣ. ಓ, 2 ಆರ್ಡ್ರ್ ಅನಿಸುತ್ತೆ. ಒಟ್ಟಿನಲ್ಲಿ ಎಕ್ಸೆಪ್ಟ್ ಮಾಡಿದೆ. ಏನಪ್ಪ ಅಂದರೆ, ಈ ರೀತಿ ಆದಾಗ ಫುಡ್ ರೆಡಿಯಾಗಿ ವೇಟ್ ಮಾಡೋ ಟೈಮು ನಮ್ಗೆ ವೇಸ್ಟ್ ಆಗೋಲ್ಲ, ಉಳಿಯುತ್ತೆ. ಓಕೆ, ರೆಡಿ ಆಗೋ ಟೈಮು ನಮ್ಗೆ ಉಳಿಯುತ್ತೆ. ಹೋದ ತಕ್ಷಣ ಪಿಕಪ್ ಮಾಡ್ತಾ ಇರೋದು, ಡ್ರಾಪ್ ಮಾಡ್ತಾ ಇರೋದೆ. ಇಲ್ಲಾಂದರೆ ಆರ್ಡ್ರ್ ಬಂದಿಲ್ಲ, ಗೀಡ್ರ್ ಬಂದಿಲ್ಲ, ಇಲ್ಲ ಅಷ್ಟೊತ್ತು ವೇಟ್ ಮಾಡಬೇಕು, ಆರ್ಡ್ರೇ ಇಲ್ಲ ಅಂತೇನಿಲ್ವಲ್ಲ, ಆರಾಮಾಗಿ. ಈಗ ನೋಡಿ, ಈ ಆರ್ಡ್ರನ್ನ ಹೋಗ್ಬಿಟ್ಟು ನಾನು ಡೆಲಿವರಿ ಮಾಡ್ತೀನಿ. ಡೆಲಿವರಿ ಮಾಡೋಷ್ಟಿಲ್ಲ ಅದು ಆರ್ಡ್ರ್ ರೆಡಿ ಇರುತ್ತೆ. ಹೋಗ್ಬಿಟ್ಟು ತೊಗೊಳ್ಳೋದು, ಡೆಲಿವರಿ ಮಾಡೋದು ಅಷ್ಟೇ. ಇದು ಬಂದ್ಬಿಟ್ಟು 1.8 ಕಿಲೋಮೀಟ್ರ್ ಅಷ್ಟೇ ಇದೆ. ಬನ್ನಿ ಇದನ್ನ ಡ್ರಾಪ್ ಮಾಡೋಣ. ಸೆಕೆಂಡ್ ಆರ್ಡ್ರ್ ಬಂದ್ಬಿಟ್ಟು ಇದೇ ಬಿಲ್ಡಿಂಗಲ್ಲಿ ಡೆಲಿವರಿ ಕೊಟ್ಟೆ. ಕೊಟ್ಟ ತಕ್ಷಣವೇ ಮತ್ತೊಂದು ಆರ್ಡ್ರು ಇಲ್ಲೇ ಇದೆ ನೋಡಿ, ಮಂಡ್ಯ ಗೌಡ್ರ ದೊನ್ನೆ ಬಿರಿಯಾನಿ. ನೋಡಿ, ಡ್ರಾಪ್ ಮಾಡಿ ಪಕ್ಕದ್ದೇ ರೀಚ್ ಕೊಟ್ಬಿಡೋಣ. ಫಸ್ಟು ಕೊಟ್ಬಿಡೋಣ, ಇನ್ನೂ ಆರ್ಡ್ರ್ ರೆಡಿ ಆಗೋಕ್ಕೆ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡೋಣ. ಮಂಡ್ಯ ಗೌಡ್ರ ದೊನ್ನೆ ಬಿರಿಯಾನಿ, ಇದು ಸ್ವಿಗ್ಗಿ ಕಡೆಯಿಂದ. ಸ್ನೇಹಿತರೆ, ನಾನೀಗ 3ನೇ ಆರ್ಡ್ರನ್ನ ತೊಗೊಂಡು ಹೋಗ್ತಾಯಿದ್ದೀನಿ. ಆಲ್ರೆಡಿ ಆನ್ ದ ವೇ ಇದ್ದೀನಿ. ಅದ್ರ ಜೊತೆಗೆ ಲೋಡ್ ಶೇರ್ ಯಾಕೆ ಮಾಡಬೇಕು ಅನ್ನೋರಿಗೆ ಇವಾಗ ತೋರಿಸ್ತೀನಿ ನೋಡಿ. ಲೋಡ್ ಶೇರ್ ಆ್ಯಪ್ ಮೂಲಕ ಒಂದು ಒಳ್ಳೆ ಆಪರ್ಚುನಿಟಿ, ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳು ಬರ್ತಾ ಇದ್ದಾವೆ. ಆಲ್ರೆಡಿ ನಾನು ಮಾಡ್ತಾಯಿದ್ದೀನಿ ಬ್ಯಾಕ್ ಟು ಬ್ಯಾಕ್. ಅಂದರೆ ಇನ್ನೂ ಒಂದು ಆರ್ಡ್ರ್ ಡೆಲಿವರಿ ಆಗಿರಲ್ಲ, ಅಷ್ಟು ಬೇಗನೆ ಮತ್ತೊಂದು ಆರ್ಡ್ರ್ ಬರ್ತಾಯಿದೆ. ನನಗೆ ಎಕ್ಸೆಪ್ಟ್ ಮಾಡಿಕೊಡ. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ವೇಟಿಂಗ್ ಟೈಮ್ ಇರಲ್ಲ. ಅಂದರೆ ರೆಸ್ಟೋರೆಂಟ್ ಹತ್ರ ಹೋಗಿ ವೇಟ್ ಮಾಡಬೇಕು ಅಂತ ಏನಿರಲ್ಲ. ಇಲ್ಲೇ ಆದಷ್ಟು ನಾವು ಆರ್ಡ್ರನ್ನ ಎಕ್ಸೆಪ್ಟ್ ಮಾಡಿಬಿಟ್ಟು ಇಲ್ಲೇ ಆರ್ಡ್ರನ್ನ ಡೆಲಿವರಿ ಕೂಡ ಮಾಡ್ಬೋದು. ಯಾಕಂದರೆ ನಾವು ಇಲ್ಲಿಂದ ತೊಗೊಂಡೋಗಿ ಡೆಲಿವರಿ ಮಾಡಿ ಹೋಗಿ ಅಲ್ಲಿ ರೆಸ್ಟೋರೆಂಟ್ ಹತ್ರ ವೇಟ್ ಮಾಡೋ ಬದಲು ಇಲ್ಲೇ ಆರ್ಡರ್ ಬಂದುಬಿಟ್ರೆ ನಾವು ಹೋಗಿ ಡೆಲಿವರಿ ಮಾಡಿ ಮತ್ತೊಂದು ಆರ್ಡರ್ ತಗೊಳ್ಳೋ ಅಷ್ಟರಲ್ಲಿ ಆರ್ಡರ್ ಡೆಲಿವರಿ ಆಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಕೆಲವೊಂದು ಸರ್ಜ್ ಕೂಡ ಇದೆ. ಇವಾಗ ನನಗೆ ಸರ್ಜ್ ಇರೋದು ಏನಪ್ಪ ಅಂದರೆ 5 ರೂಪಾಯಿ ಇದೆ. ಓಕೆ, ನಾ 12ರಿಂದ 4, 7ರಿಂದ 11 ಈಗ ಸರ್ಜ್ ಇದೆ ನನಗೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನಾವು ಅಂದರೆ 1 ಅವರ್ಗೆ 100ರಿಂದ 130 ರೂಪಾಯಿ ನಾವು ಮಾಡ್ಬೋದು. ಇದರಲ್ಲಿ 1 ಅವರ್ಗೆ 100ರಿಂದ 130 ರೂಪಾಯಿ ಮಾಡ್ಬೋದು. ಆಲ್ರೆಡಿ ನಾನು ಮಾಡ್ತಾಯಿದ್ದೀನಿ. ಇನ್ನೊಂದಂದರೆ 8 ಅವರ್ಗೆ ನಾವು 1000 ರೂಪಾಯಿ ಅರ್ನ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, 8 ಅವರ್ಗೆ 1000 ರೂಪಾಯಿ ಅರ್ನ್ ಮಾಡ್ಬೋದು. ಅದೇ ರೀತಿ ಶಾರ್ಟ್ ಡಿಸ್ಟೆನ್ಸ್ ನಮಗೆ ಕೊಡ್ತಾನೆ, ಜಾಸ್ತಿ ದೂರ ಏನು ಕೊಡಲ್ಲ, ಶಾರ್ಟ್ ಡಿಸ್ಟೆನ್ಸ್ ಕೊಡ್ತಾನೆ. ಅದೇ ರೀತಿ ನೋ ಕಂಡೀಷನ್, ಯಾವುದೇ ರೀತಿಯ ಕಂಡೀಷನ್ ಇಲ್ಲ. ನಾವೇನಾದರೂ 10 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ವಿ ಅಂದ್ಕೊಳ್ಳಿ, ನಮಗೆ 100 ರೂಪಾಯಿ ಏನು ಇನ್ಸೆಂಟಿವ್ ಸಿಗುತ್ತೆ. ಓಕೆ, 100 ರೂಪಾಯಿ ನಮಗೆ ಬೋನಸ್ ಸಿಗುತ್ತೆ. ಇದಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇಷ್ಟು ಗಂಟೆಗೆ ಆನ್ ಮಾಡಬೇಕು, ಇಷ್ಟು ಗಂಟೆಗೆ ಆಫ್ ಮಾಡಬೇಕು ಅಂತೇನಿಲ್ಲ. ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ರೆಪರ್ ಮೂಲಕವೂ ನಾವು ಅರ್ನಿಂಗ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, 50 ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ 750 ರೂಪಾಯಿ ಸಿಗುತ್ತೆ. 7 ಡೇಸಲ್ಲಿ ಮಾಡಬೇಕು. ಅದೇ ರೀತಿ 250 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 2500 ರೂಪಾಯಿ ಸಿಗುತ್ತೆ 28 ದಿನದಲ್ಲಿ. ಅದೇ ರೀತಿ 400 ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ನಮಗೆ 5000 ರೂಪಾಯಿ ರೆಫರಲ್ ಇದೆ. ಓಕೆ, ರೆಫರ್ ಮಾಡೋ ಮೂಲಕನೂ ನೀವು ಅರ್ನ್ ಮಾಡ್ಬೋದು. ಓಕೆ, ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈ ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆಗಿರ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಇದೇ ಟೈಮ್ ಮಾಡಬೇಕು, ಅದೇ ಟೈಮ್ ಮಾಡಬೇಕು ಅಂತ ಏನೂ ಇಲ್ಲ. ಯಾವುದೇ ರೀತಿಯ ಕಂಡೀಷನ್ಗಳಿಲ್ಲ. ಮುಂಚೆ ಆದರೆ ಕಂಡೀಷನ್ಗಳು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಬೇರೆ ಆ್ಯಪ್ಗಳಲ್ಲೆಲ್ಲನೂ ಕಂಡೀಷನ್ಸ್ ಇರುತ್ತೆ. ಬಟ್ ಈ ಆ್ಯಪಲ್ಲಿ ಯಾವುದೇ ರೀತಿಯ ಕಂಡೀಷನ್ಗಳು ಇಲ್ಲ. ನೀವು ಯಾವಾಗ ಬೇಕಾದ್ರೆ ಲಾಗಿನ್ ಆಗ್ಬೋದು, ಇವಾಗ ಬೇಕಾದ್ರೆ ಲಾಗೌಟ್ ಆಗ್ಬೋದು. ಪಾರ್ಟ್ ಟೈಮ್ ಮಾಡ್ಬೋದು, ಫುಲ್ ಟೈಮ್ ಮಾಡ್ಬೋದು, ನೀವು ಬೆಳಗ್ಗೆ ಮಾಡ್ಬೋದು, ಮಧ್ಯಾಹ್ನ ಮಾಡ್ಬೋದು, ರಾತ್ರಿ ಮಾಡ್ಬೋದು, ಯಾವಾಗ ಬೇಕಾದರೂ ಅರ್ನಿಂಗ್ ಮಾಡ್ಬೋದು. ಇನ್ನೊಂದಂದರೆ ಬೇಸ್ ಪೇಮೆಂಟ್ ಬಂದ್ಬಿಟ್ಟು 35 ರೂಪಾಯಿ ಇರುತ್ತೆ. ಚೆನ್ನಾಗಿದೆ. ಏನಾದರೂ ಒಂದು ಅರ್ಧ ಕಿಲೋಮೀಟ್ರ್ ಏನಾದರೂ ಹೆಚ್ಚಾದರೆ ಮತ್ತೆ ನಮಗೆ 10 ರೂಪಾಯಿ ಜಾಸ್ತಿ ಕೊಡ್ತಾನೆ. ಬೇಸ್ ಪೇಮೆಂಟ್ ಇರುತ್ತೆ. ಒಂದು ಆರ್ಡ್ರಿಗೆ ಏನಂದರೆ ಒಂದು 40ರಿಂದ 50 ರೂಪಾಯಿ ಕೊಡ್ತಾನೆ. ಒಂದು 20-25 ನಿಮಿಷದಲ್ಲಿ ಓಕೆ ಒಂದು ಡೆಲಿವರಿ ಮಾಡ್ಬೋದು. 1 ಅವರ್ಗೆ ನಾವು ಮಿನಿಮಮ್ ಅಂದರೆ 2ರಿಂದ 3 ಅಂತೂ ನಾವು ಮಾಡ್ಬೋದು. 3 ಏನಾದರೂ ನಾವು ಮಾಡಿದ್ರೆ ಎಷ್ಟಾಗುತ್ತೆ ಹೇಳಿ? 40 ರೂಪಾಯಿ ಅಂದರೆ ಎಷ್ಟಾಗುತ್ತೆ? 120 ರೂಪಾಯಿ ಆಗುತ್ತೆ.
3 ಆರ್ಡ್ರ್ ಮಾಡಿದ್ರೆ ₹120 ಆಗುತ್ತೆ ನಮಗೆ. ಅರ್ನಿಂಗ್ಸು ಚೆನ್ನಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಯಾರೆಲ್ಲ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿ ಜಾಯಿನ್ ಆಗಿ ನೀವು ಕೂಡ ಲೋಡ್ ಸೇರಲ್ಲಿ ಮಾಡ್ಬೋದು. ಇಷ್ಟು ಪಾರ್ಟ್ ಟೈಮ್ ಅವ್ರಿಗೆ ಕೇಳ್ತಾಯಿದ್ರಿ, ಪಾರ್ಟ್ ಟೈಮ್ ಮಾಡೋಕ್ಕೆ ನನಗೆ ಯಾವುದಾದ್ರು ಆ್ಯಪ್ ಇಲ್ವಾ ಅಂತ. ಈ ಆ್ಯಪ್ ಇದೆ, ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳು ಬರುತ್ತೆ. ಆರ್ಡ್ರ್ ಇಲ್ಲದೆ ಕುತ್ಕೊಳ್ಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಎಂಥದ್ದು ಇಲ್ಲ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರುತ್ತೆ. ಆರ್ಡ್ರ್ಗಳನ್ನ ಮಾಡಿ ಅದೇ ರೀತಿ ಜಾಸ್ತಿ ಅರ್ನಿಂಗ್ಸ್ನ ಮಾಡಿ. ಫುಲ್ ಟೈಮ್ ಆರ್ಡರ್ಗೆ ಅಂತೂ ಆರಾಮಾಗಿ 8 ಅವರ್ ಏನಾದರೂ ನೀವು ಮಾಡ್ತೀನಿ ಅಂದರೆ ₹1000 ಅಂತೂ ಅರ್ನ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲದೆ. ಅದೇ ರೀತಿ ಲೊಕೇಶನ್ಗಳು ಕರೆಕ್ಟ್ ಏನು ತೋರಿಸಿರ್ತಾನೆ ಅದೇ ಲೊಕೇಶನ್ ತೋರಿಸ್ತಾನೆ. ಮ್ಯಾಪ್ ಕೂಡ ಸಖತ್ತಾಗಿ ವರ್ಕ್ ಆಗ್ತಾಯಿದೆ, ಅಪ್ಲಿಕೇಶನ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನೋಡೋಣ ಬನ್ನಿ. ಇವಾಗ ಮತ್ತೊಂದು ಆರ್ಡ್ರನ್ನ ತೊಗೊಂಡು ಹೋಗ್ತಾಯಿದ್ದೀನಿ. ಇವಾಗ ನಾನು 2 ಗಂಟೆ ಆಗಿದೆ ಆಲ್ರೆಡಿ. 3ನೇ ಆರ್ಡ್ರು ಹೋಗ್ತಾಯಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ ಎಷ್ಟು ಅರ್ನಿಂಗ್ ಆಗುತ್ತೆ, ಎಷ್ಟು ನಾವು ಡೆಲಿವರಿ ಮಾಡ್ತೀವಿ, ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ನೋಡೋಣ. ಒಂದು 3 ಅವರಲ್ಲಿ ಎಷ್ಟಾಗುತ್ತೆ, ನಮಗೆ ಎಷ್ಟು ಉಳಿಯುತ್ತೆ ಅಂತೇಳ್ಬಿಟ್ಟು ನೋಡೋಣ ಬನ್ನಿ. ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ಥ್ಯಾಂಕ್ ಯು. ಓಕೆ, ಮತ್ತೊಂದು ಕೂಡ ಡೆಲಿವರಿ ಆಯಿತು. ಇವಾಗ ಅದನ್ನು ಡೆಲಿವರಿ ಕೊಡ್ತೀನಿ ನೋಡಿ. ಎಷ್ಟು ಬೇಗ ಅಂದರೆ ಆಲ್ರೆಡಿ ಇನ್ನೊಂದು ನೆಕ್ಸ್ಟ್ ಆರ್ಡ್ರು ಫುಡ್ ರೆಡಿ ಇದೆ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳನ್ನ ಹೊಡಿತಾ ಇದ್ದೀವಿ. ಅದೇ ರೀತಿ ಸರ್ಜ್ ಇದೆ. ನೆಕ್ಸ್ಟ್ ಬಂದರೆ ನಮಗೆ 10 ಆರ್ಡ್ರ್ ಮಾಡಿದ್ರೆ ನನಗೆ 10 ನೋಡಿ, ಇದಕ್ಕೆ ₹50 ಕೊಟ್ಟ. ಈಗ 10 ಆರ್ಡ್ರ್ ಮಾಡೋ ಪ್ಲ್ಯಾನಲ್ಲಿದೆ. ಒಟ್ಟಿನಲ್ಲಿ 10 ಆರ್ಡ್ರ್ ಮಾಡ್ಬೇಕು ನನಗೆ. ಬನ್ನಿ ಇವಾಗ 1 ಕಿಲೋಮೀಟ್ರ್ ಇದೆ, ಇದನ್ನು ಹೋಗ್ಬಿಟ್ಟು ಪಿಕಪ್ ಮಾಡೋಣ. ಇವಾಗ ಟೈಮ್ ಬಂದ್ಬಿಟ್ಟು 3:30 ಆಗಿದೆ. 1.5 ಮತ್ತೊಂದು ಬಂತು ಎಷ್ಟು ₹40 ಕೊಡ್ತಾನೆ. 1.49 ಕಿಲೋಮೀಟ್ರ್ ಪಿಕಪ್ಪು, 2.7 ಡ್ರಾಪು. ಇಷ್ಟೇ. ಎಷ್ಟು ಅಂದರೆ 1 ಕಿಲೋಮೀಟ್ರ್ ಪಿಕಪ್ಪು, 2 ಕಿಲೋಮೀಟ್ರ್ ಡ್ರಾಪು, 2 ಕಿಲೋಮೀಟ್ರ್ ಪಿಕಪ್ಪು, 2 ಕಿಲೋಮೀಟ್ರ್ ಡ್ರಾಪು, 2 ಕಿಲೋಮೀಟ್ರ್ ಪಿಕಪ್ಪು, 3 ಕಿಲೋಮೀಟ್ರ್ ಡ್ರಾಪು. ಅಷ್ಟೇ ಇಷ್ಟರಲ್ಲೇ ಇರ್ತಾನೆ ಹೊರತು ಜಾಸ್ತಿ ದೂರ 5 ಕಿಲೋಮೀಟ್ರು 6 ಕಿಲೋಮೀಟ್ರು ಕೊಡೋಲ್ಲ. ಆರಾಮಾಗಿ ನಮ್ಮ ಜೋನಲ್ಲೇ ತಿರುಗಾಡಿಸ್ತಾನೆ. ಚೆನ್ನಾಗಿದೆ ಅನ್ನಿಸ್ತು ಒಂದು ರೀತಿ ಆ್ಯಪು. ₹40 ₹50 ಕೊಡ್ತಾನೆ ಒಂದು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ. ಇವಾಗ ಆಲ್ರೆಡಿ ನಾನು 6 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟ್ ಪಿಕಪ್ ಹೋಗೋಣ, ಅದನ್ನ ಡೆಲಿವರಿ ಮಾಡೋಣ. ಸ್ನೇಹಿತರೆ, ಇವಾಗ ನಾನು 10ನೇ ಆರ್ಡ್ರನ್ನ ಪಿಕಪ್ ಮಾಡಿ ತಗೊಂಡು ಹೋಗ್ತಾಯಿದ್ದೀನಿ. ಇದು ಬಂದ್ಬಿಟ್ಟು 10ನೇ ಆರ್ಡ್ರು, 4 ಅವರ್ ಆಯಿತು. ಬನ್ನಿ ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಇದು ಯಾವುದೋ ಒಂದು ಆಫೀಸಲ್ಲಿದ್ದೀನಿ, ಬನ್ನಿ. ಸ್ನೇಹಿತರೆ, ಇವಾಗ 10 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಎಷ್ಟಪ್ಪ ಆಯಿತು ನಿಮಗೆ ಸ್ಕ್ರೀನ್ಶಾಟ್ನ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ. ಏನು ಅಂದರೆ ₹474 ನಾನು ಅರ್ನ್ ಮಾಡಿದ್ದೀನಿ. ₹100 ಬಂದ್ಬಿಟ್ಟು ನನಗೆ ಏನು ಇನ್ಸೆಂಟಿವ್ ಏನು ಬೋನಸ್ ಕೊಡ್ತಾಯಿದ್ದ, ಅದು ₹100 ಕೊಟ್ಟಿದ್ದಾನೆ. ಟೋಟಲ್ ಬಂದ್ಬಿಟ್ಟು ಎಷ್ಟು ₹574 ಆಗಿದೆ. 4 ಅವರ್ಗೆ ಒಂದು 40ರಿಂದ 45 ಕಿಲೋಮೀಟ್ರ್ ರೋಡ್ ಇದೆ. ₹100 ತೆಗೆದ್ರು ಒಂದು ₹400ರಿಂದ ₹500 ಅಂತೂ ಮಿಕ್ಕುತ್ತೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳನ್ನ ಕೊಡ್ತಾಯಿದ್ದ. ಆರ್ಡ್ರ್ಗಳು ಚೆನ್ನಾಗಿದೆ. ಸದ್ಯಕ್ಕೆ ಪಾರ್ಟ್ ಟೈಮ್ ಯಾರೆಲ್ಲ ಮಾಡ್ತಾರೆ, ಅದೇ ರೀತಿ ಫುಲ್ ಟೈಮ್ ಯಾರೆಲ್ಲ ಮಾಡ್ತಾರೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವೇನಾದ್ರು ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ನೀವು ಕೂಡ ಜಾಯಿನ್ ಆಗಿ. ಏನಂದರೆ ನಿಮಗೆ ರೆಫರಲ್ ಬೋನಸ್ ಕೂಡ ಇದೆ. ನೀವು ಯಾರು ರೆಫರ್ ಮಾಡಿದ್ರೆ ರೆಫರಲ್ ಬೋನಸ್ ಕೂಡ ನಿಮಗೆ ಸಿಗುತ್ತೆ ಅಂತ ತಿಳಿಸ್ತಾ, ಓಕೆ, ಇದ್ರ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.